KGF 3 ನಲ್ಲಿ ಏನಾದ್ರು ಕಾಣಿಸ್ಕೊಳ್ತಾರಾ ಶೆಟ್ಟಿ? ಇಲ್ಲ, ನಂದು ಮುಗಿತಲ್ವಾ. ಪಾರ್ಟ್ 1 ನಲ್ಲಿ ಅದನ್ನ ಕಲ್ ತೆಗಿಯಕ್ ಹೋಗ್ತೀನಿ, ಪಾರ್ಟ್ 2 ಅಲ್ಲಿ ತೆಗಿದ್ಬಿಡ್ತೀನಿ. ತೆಗೆದು ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಮದುವೆ ಕರ್ಕೊಂಡು ಹೋಗ್ಬೇಕು, ತಗೊಂಡೋಗಿ ಏನಾದ್ರು ರಿಸರ್ಚ್ ಮಾಡೋದು ಏನೇನಿಲ್ಲ. ಇಲ್ಲ, ನಂಗೆ ಮದುವೆ ಅಲ್ವಾ ಸರ್, ಅರ್ಜೆಂಟ್ ಅಲ್ಲಿ ಇದ್ದೀನಿ ನಾನು. ಓಕೆ, ಹಂಗೆ ಅದರಲ್ಲಂತೂ ಇಲ್ಲ. ಈಗ ಇಂಡಸ್ಟ್ರಿಗೆ ಬರೋರು ಕೆಲವೊಂದು ಕಲ್ತ್ ಬರ್ಬೇಕು ಅನ್ನೋ ಮಾತಿದೆ. ಇಂಡಸ್ಟ್ರಿಗೆ ಬರೋ ಹೊಸದಾಗಿ ಬರೋರು ಈಗ ಏನಾಗುತ್ತೆ, ನಿಮಗೆ ಯಾವುದೇ ಒಂದು ಕೆಲಸ ವಸ್ತು ಅಂತಂದಾಗ ಏನಾಗುತ್ತೆ, ನಿಮಗೆ ಅದ್ರ ಬಗ್ಗೆ ಭಯ ಜಾಸ್ತಿ ಆಗುತ್ತೆ. ನೀವು ಯಾವಾಗ ಆ ವಿಷಯದ ಬಗ್ಗೆ ಸರಿಯಾಗಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋತೀರೋ ಆವಾಗ ಭಯ ಕಮ್ಮಿ ಆಗುತ್ತೆ. ಸೊ ನೀವೇನು ನಟನೆ ಅನ್ನೋದು ಬೈಬರ್ತು ಎಲ್ರಿಗೂ ಬರಲ್ಲ, ಅದು ಸ್ಕಿಲ್, ಅದು ನೀವು ಕಲಿಬೋದು. ಹಂಗಾಗಿ ಎಲ್ಲಾದರೂ ಆ್ಯಕ್ಟಿಂಗ್ ಸ್ಕೂಲ್ ಇದ್ದರೆ ಅಥವಾ ಎಲ್ಲಾದರೂ ಟೀಚರ್ಸ್ ಇದ್ದರೆ, ಅಲ್ಲ ಥಿಯೇಟರ್ ಆಗಿರ್ಬೋದು, ಅಲ್ಲಿ ಹೋಗಿ ಸ್ವಲ್ಪ ಸಮಯ ನೀವು ಟೈಮ್ ಕೊಟ್ಟಾಗ ನಿಮ್ಗೆ ಆ ವಿಷಯದಲ್ಲಿ ಒಂದು ಪಕ್ವತೆ ಆಗುತ್ತೆ. ಆವಾಗ ನೀವು ಇಂಡಸ್ಟ್ರಿಗೆ ಬಂದಾಗ ಈಗ ಯಾರೇ ಆಗಲಿ ಸರ್, ನಂಗೆ ₹1 ಕೊಟ್ಬಿಡಿ ಏನೋ ಮಾಡಿಸ್ತಾನಂದರೆ ಅವ್ನಿಗೆ ಬೇಗ ಆಗ್ಬೇಕು ಕೆಲಸ. ನೀವು ಬೇಗ ಮಾಡಿದ್ರೆ ಅವ್ನು ಇನ್ನೊಬ್ಬರಿಗೆ ಹೇಳ್ತಾನೆ, ಇಲ್ಲ ಅವ್ನು ಚೆನ್ನಾಗಿದ್ದಾನೆ, ಬೇಗ ಮಾಡ್ತಾನೆ, ಹಾಕೊಳ್ಳಂದಾಗ ಇನ್ನೊಂದು ಕೆಲಸ ಸಿಗುತ್ತೆ. ನೀವು ಇಲ್ಲಿ ಬೇಗ ಮಾಡಿಲ್ಲ, ನೀವು ಎದುರಿದ್ದು ನರ್ವಸ್ ಆದ್ರೆ ನಿಮ್ಗೆ ಆಗ್ತಿಲ್ಲ ಅಂದಾಗ ಇವನಿಲ್ಲೇ ಕೈ ಬಿಟ್ಬಿಡ್ತಾನೆ. ಈ ಕೆಲಸ ರೆಫರಿಂದ ಆಗೋದು ಮತ್ತೆ ಕಾಂಟ್ಯಾಕ್ಟ್ ಇಂದ ಆಗೋದು, ಎರಡನ್ನು ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗುತ್ತೆ. ಹಂಗೆ ಸರ್, ಇಂಡಸ್ಟ್ರಿನಲ್ಲಿ ಶೆಟ್ಟಿ ಅವ್ರಿಗೆ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದೆ ಇರೋರು, ಮೋಸ ಆಗಿರೋದು ಏನಾದ್ರು ಅದು ಆಗುತ್ತೆ ಸರ್. ಅದು ನನಗಂತಲ್ಲ, ದುಡ್ಡು ಅನ್ನೋದು ತುಂಬಾ ಮುಖ್ಯ. ಆಗಿರುತ್ತೆ, ದರ್ಶನ್ ಸರ್ಗೂ ಆಗಿರುತ್ತೆ, ಎಲ್ರಿಗೂ ಆಗಿರುತ್ತೆ, ಈ ಒಂದು ಇದಾಗಿರುತ್ತೆ. ಅದಕ್ಕೆ ಅವರೆಲ್ಲ ಆ ಒಂದು ನಿಮಗೆ ಇಂಡಸ್ಟ್ರಿ ಇದೆ ಅಲ್ವಾ, ನಿಮಗೆ ನೀವು ಎಷ್ಟೇ ಒಳ್ಳೆಯವರಾಗಿರಿ, ನಿಮ್ಮನ್ನು ರೂಢ ಮಾಡ್ಕೊಂಡು ಹೋಗುತ್ತೆ, ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನೀವು ಚೇಂಜ್ ಆಗ್ತಾ ಇರ್ತೀರ. ದುಡ್ಡು ಎಷ್ಟು ಮುಖ್ಯ ಲೈಫಲ್ಲಿ? ಎಲ್ರಿಗೂ ಮುಖ್ಯ ಸರ್. ದುಡ್ಡಿಲ್ಲ, ನಮ್ಮ ಕಾಕ್ರೋಚ್ ಸುದ್ದಿ ಹೇಳ್ತಾ ಇರ್ತಾನೆ, ದುಡ್ಡಿಲ್ಲ ಅಂದ್ರೆ ನಾನು ಇಲ್ಲಿಂದ ಅಲ್ಲಿಗೂ ಹೋಗೋಕ್ಕಾಗಲ್ಲ, ನಿಮ್ಮ ಇಂಟರ್ವ್ಯೂಗೂ ಬರೋಕ್ಕಾಗ್ತಿರ್ಲಿಲ್ಲ ನಾನು. ಹಂಗೆ ತುಂಬ ಮುಖ್ಯ ಸರ್. ಬಂದಿರೋದೇ ದುಡ್ಡು ಮಾಡಬೇಕು, ಫೇಮ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದರಲ್ಲಿ ಯಾವುದು ಮುಚ್ಚುಮರೆ ಇಲ್ಲ, ನಾಚಿಕೆ ಇಲ್ಲ. ನೀವು ಕೂಡ ದುಡಿತಿರೋದು ಊಟಕ್ಕೆ, ನನಗೇನೋದು ಮುಂದೆ ಫ್ಯೂಚರಲ್ಲಿ ನಾನು ಗಟ್ಟಿಯಾಗಿ ನಿಲ್ಲಬೇಕು, ನನ್ನ ಮಕ್ಳಿಗೆ ಒಳ್ಳೇದಾಗಬೇಕಂತಾನೆ ನೀವು ಮಾಡ್ತಿರೋದು. ಎಲ್ಲರ ಉದ್ದೇಶ ಅದೇ ಆಗಿರುತ್ತೆ. ಅದರಲ್ಲಿ ನಿಮ್ಮ ಪ್ಯಾಷನ್, ನೀವು ಖುಷಿಯಿಂದ ಮಾಡ್ತೀರಿ ಅಷ್ಟೇ. ಈ ಕೆಲಸ ನಾವು ಖುಷಿಯಿಂದ ಮಾಡ್ತಿದ್ದೀವಿ, ಯಾಕಂದರೆ ಇದ್ರ ಮೇಲೆ ನಮ್ಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ. ನಿಮ್ಗೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಒಂದು ಕ್ವಶನ್ ಕೇಳೋದು ಕ್ಯಾನ್ಸಲ್ ಮಾಡಿಬಿಟ್ಟೆ. ಏನು? ನಿಮ್ಮ ಒಂದು ಕಾಲೇಜ್ ಸ್ಕೂಲ್, ಅದರ ಕಾಲೇಜ್ ಲೈಫಲ್ಲಿ ಇತ್ತು ಸರ್ ಲವ್. ಅದು ಕಾಮನ್ ಸರ್. ಅದು ಯಾರು ಇರಲ್ಲ ಚಿಕ್ಕ ವಯಸ್ಸಲ್ಲಿ ಟೀಚರ್ ಮೇಲೆ. ಯಾಕಂದ್ರೆ ಮನೆಗೆ ಹೋದ್ಮೇಲೆ ನಿಮ್ಗೆ ಕ್ಲಾಸ್ ಆಗ್ಬಿಡೋದಲ್ವಾ? ಇಲ್ಲ ಸರ್, ಆ ಥರ ಏನಿಲ್ಲ. ಅದು ಅಂಡರ್ಸ್ಟ್ಯಾಂಡಿಂಗ್ ಸರ್. ಅವ್ರಿಗೂ ಆಗಿರುತ್ತೆ ಅಲ್ವಾ, ನಿಮ್ಗೂ ಆಗಿರುತ್ತೆ, ಆ ಟೈಮಲ್ಲಿ ಆಗಿರುತ್ತೆ. ಅದು ಕಂಟಿನ್ಯೂ ಮಾಡಕ್ ಆಗಿರಲ್ಲ. ಅದನ್ನು ಹೆಂಗಿದೆ ಹಂಗೆ ನೀವು ಹಂಗೆ ಸ್ವೀಕರಿಸ್ಬೇಕು. ನೀವು ವಾಪಸ್ ತಿರುಗಿಬಿಟ್ಟು ನಂಗೆ ಬೇಜಾರಾಗುತ್ತೆ, ನಂಗೆ ಏನಾದ್ರು ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಎಲ್ಲಾಗುತ್ತೆ, ಯಾರಿಗೇನು ಮಾಡೋಕ್ಕಾಗಲ್ಲ. ಅದು ಪ್ರಾಸೆಸ್. ಅದು ಈಗ ಒಂದು ಮನೆ ಅಂದಮೇಲೆ ಅಲ್ಲಿ ಮಗು ಹುಟ್ಟುತ್ತೆ, ಒಂದು ಜೀವ ನಮ್ಮನ್ನು ಬಿಟ್ಟು ಹೋಗುತ್ತೆ, ಅದು ಇದ್ದಿದೆ. ಅದನ್ನು ಹೆಂಗಿದೆ ಹಂಗೇನೆ ನಾವು ತಗೋಬೇಕಾಗತ್ತೆ, ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಖಂಡಿತ ಎಲ್ಲ ವಿಚಾರಗಳನ್ನು ಕೂಡ ನಾವು ಹೆಂಗ್ ಲೈಫ್ ಬರುತ್ತೆ ಹಂಗೆ ತಗೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಒಂದು ಮೈಂಡ್ ಸೆಟ್. ಇದರಿಂದನೇ ಗೊತ್ತಾಗುತ್ತೆ ಸರ್. ಇಷ್ಟೆಲ್ಲ ನಾವು ಮಾತಾಡ್ತಿದ್ದೀವಿ, ಏನೇ ಇದ್ರೂ ಕೂಡ ಯಶ್ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ನೀವೇನು KD ಮಾಡ್ತಾ ಇರೋದಾಗ್ಬೋದು, ಬೇರೆ ಬೇರೆ ಚಿತ್ರಗಳು ಮಾಡ್ತಾ ಇರೋದಾಗ್ಬೋದು, ಅದರಲ್ಲಿ ಯಶಸ್ಸು ಬರ್ಬೋದು, ಬರದೇ ಇರ್ಬೋದು. ನೀವು ಮೊದಲಿಂದ ಇಲ್ಲಿವರೆಗೂ ಕೂಡ ನಿಮ್ಮ ಕ್ಯಾರೆಕ್ಟರು ಅಂದರೆ ಹಂಗೆ ಇದೆಯಾ, ಅಥವಾ ನಾನೀಗ ಬೆಳೆದಿದ್ದೀನಿ, ಫಿಲ್ಮ್ ಆ್ಯಕ್ಟರ್ ಆಗಿದ್ದೀನಿ, ಆ ಮನಸ್ಥಿತಿ ಚೇಂಜ್ ಆಗಿದೆ? ನಾವು ಹೇಳ್ಬಾರ್ದು ಸರ್. ನಮ್ಮನ್ನ ಸ್ಟಾರ್ಟಿಂಗಿಂದ ನೋಡ್ತಾ ಇರ್ತಾರಲ್ವಾ, ಅವ್ರಿಗೆ ಈ ಕ್ವಶನ್ ಕೇಳಿದ್ರೆ ಅವ್ರು ಆನ್ಸರ್ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ನಮ್ಮಿಂದ ಚೇಂಜ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಸಿನಿಮಾ ಮಾಡಿದ ತಕ್ಷಣ ಕೆಲವರು ನಾನು ಇದು ಅನ್ನೋದು ಬಂದ್ಬಿಡುತ್ತೆ. ಅದು ಬಂದ್ರೆ ಏನಾಗುತ್ತೆ, ಬರದೇ ಇದ್ರೆ ಏನಾಗುತ್ತೆ ಇಂಡಸ್ಟ್ರಿನಲ್ಲಿ? ಅದು ಏನಾಗುತ್ತೆ, ಅದು ನನ್ನ ಪ್ರಕಾರ ಅದು ರಿಯಾಲಿಟಿ ಯಾರಿಗೆ ಅರ್ಥ ಆಗಿರಲ್ಲ ಅವ್ರಿಗೆ ಆ ಥರ ಆಗ್ಬಿಡುತ್ತೆ. ಈಗ ನಾನು ಯಾವ್ದು ಮೊನ್ನೆ ಇಂಟರ್ವ್ಯೂ ಹೇಳ್ತಿದ್ದೆ, ಅದು ಯಾವುದು ಶಾಶ್ವತ ಅಲ್ಲ, ಇಲ್ಲ ಅಪ್ ಆ್ಯಂಡ್ ಡೌನ್ ಇದ್ದಿದೆ. ಒಂದು ಮೂವಿ ಬಂದಾಗ ಒಬ್ಬ ಸಿಕ್ಕಾಪಟ್ಟೆ ಹಿಟ್ ಆಗಿಬಿಡ್ತಾನೆ, ಇನ್ನೊಂದು 2 ಮೂವಿ ಒಂದು ಬಿದ್ದೋದ್ಮೇಲೆ ಆ ಕ್ರೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವು ಗೆದ್ದಾಗ, ನಾವು ಸೋತಾಗ, ನಾವು ಒಂದೇ ಥರ ಇದ್ದಾಗ ನಮಗೆ ಅದ್ರ ಬಗ್ಗೆ ಯಾವುದೋ ನಾಚಿಕೆ ಅಥವಾ ನಮಗೆ ಇನ್ಸಲ್ಟ್ ಫೀಲ್ ಆಗಲ್ಲ. ನಾವು ಅದು ರಿಯಾಲಿಟಿ, ನಮ್ಮ ಫೀಲ್ಡ್ ಹಂಗೆ ಇರೋದಲ್ವಾ. ಇವತ್ತು ನಾನಿದ್ದೀನಿ, ಇನ್ನೊಂದು ದಿವಸ ಯಾರೋ ಹೊಸ ಬರ್ತಾನೆ, ಜನರೆಲ್ಲ ಅಟೆನ್ಷನ್ ಆ ಕಡೆಗೆ ಹೋಗುತ್ತೆ, ಆಗ ನಾನು ಫೀಲ್ ಮಾಡ್ಕೊಳಕ್ಕಾಗಲ್ಲ. ಸರಿನಾ? ಇದು ಇರೋದೇ ಹಿಂಗೆ, ಅದನ್ನು ಹಿಂಗೆ ಸ್ವೀಕಾರ ಮಾಡ್ಕೋಬೇಕಾಗತ್ತೆ. ಮತ್ತು ಆ ಸ್ಟಾರ್ಟಿಂಗಲ್ಲಿ ನಮಗೇನು ಯಶಸ್ಸು ಸಿಗುತ್ತೆ, 4 ಜನ ಬಂದು ಫೋಟೋ ತಗೋತಾರೆ, ಎಲ್ಲ ಇದ್ದಿದ್ದೆ, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಎಲ್ಲಿ ನಾವು ಎಷ್ಟು ಸೆಷನ್ ಮಾಡಿ ಇಟ್ಕೋತೀವಿ ಅಷ್ಟು ಒಳ್ಳೇದಂತ ನಂಗೆ ಅನಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.